ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಕ್ಷು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊ ನನ್ನ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ ತುಮಕೂರಲ್ಲಿ ಕೆಲಸ ಇದೆ ಇವತ್ತು ಅಂತ. ಸೊ ಅದಕ್ಕೆ ಇವತ್ತು ಕೆಲಸ ಏನೇನಿದೆ, ಕೋರ್ಟ್ ಹತ್ರ ಯಾಕೆ ಹೋಗಬೇಕು ಅಂತ ಎಲ್ಲ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಸೊ ಇವತ್ತಿನ ಟಿಫನ್ ಬಂದು ಅಪ್ಪ ಮಾಡಿರೋ ಚಿತ್ರಾನ್ನ, ಅಮ್ಮ ಮಾಡಿರೋ ಉಪ್ಪಿಟ್ಟು. ತಿಂಡಿ ತಿಂದು ದೇವ್ರಿಗೊಂದು ನಮಸ್ಕಾರ ಹಾಕಿ ಮನೆಯಿಂದ ಹೊರಟ್ವಿ. ಈ ರೋಡ್ ಅಂತೂ ಯಾವತ್ತಿಗೂ ಬದಲಾಗಲ್ಲ, ಈ ರೋಡ್ ಯಾರು ಸರಿನೂ ಮಾಡಿಸಲ್ಲ ಅಂತ ಬೈಕೊಂಡು ಸೈಬರ್ ಹತ್ರ ಕೆಲಸ ಆಯಿತು ಅಂತ ಹೋದೆ. 2 ಅವರ್ ಆದಮೇಲೆ ಫೈನಲಿ ಸೈಬರಿಂದ ಈಚೆ ಬಂದೆ. ನೋಡಿದ್ರೆ ಬಿಸಿಲಾಗಿ ಹೋಗಿತ್ತು ಆಲ್ರೆಡಿ. ಹೆಂಗಪ್ಪ ಬಿಸಿಲಲ್ಲಿ ಬಸ್ ಕಾಯೋದು ಅನ್ಕೋತಿದ್ರೆ ಪಟ್ ಅಂತ ಬಸ್ಸೇ ಬಂದ್ಬಿಡದ. ಅಂತೂ ಇಂತೂ ಆಲ್ಮೋಸ್ಟ್ 1 ವರ್ಷ ಆದಮೇಲೆ ತುಮಕೂರು ಕಡೆಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಪ್ರತಿ ಸತಿ ಗಾಡೀಲಿ ಹೋಗ್ತಿದ್ದೆ, ಈ ಸತಿ ತುಮಕೂರಿಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದೊಂದು ಖುಷಿ. ಮುಂಚೆ ಎಲ್ಲ ಸ್ಕೂಲಿಗೆ ಹೋಗ್ಬೇಕಾದ್ರೆ ಅಯ್ಯೋ ಯಾಕಾದರೂ ಈ ಬಸ್ಸಿಗೆ ಕಾಯಬೇಕು ಅನ್ನಿಸ್ತಿತ್ತು. ಬಟ್ ಇವಾಗ ಬಸ್ಸಲ್ಲಿ ಹೋಗ್ತಾರಿಲ್ಲ ಅನ್ನೋದೇ ಒಂದು ದೊಡ್ಡ ಬೇಜಾರು. ತುಮಕೂರಲ್ಲಿ ಆಗಿರೋ ಡೆವಲಪ್ಮೆಂಟ್ನ ನೋಡಿಸಿ ನನಗಂತೂ ಇದು ನಮ್ಮ ತುಮಕೂರ ಅನ್ನೋದೇ ಫೀಲ್ ಆಗುತ್ತೆ ಪ್ರತಿ ಸತಿ. ಯಾಕಂದರೆ ಸತಿ ಹೋದಾಗೆ ನೆಕ್ಸ್ಟ್ ಟೈಮ್ ಇರೋದಿಲ್ಲ. ಪ್ರತಿ ಸತಿ ಹೋದಾಗಲೂ ಏನಾದ್ರು ಒಂದು ಡಿಫ್ರೆಂಟ್ ಚೇಂಜಸ್ ಆಗಿರುತ್ತೆ. ಈ ಸತಿ ಬಂದು ಬಸ್ ಸ್ಟ್ಯಾಂಡ್ ನಮಗೆ ಆದಾಗ್ಲಿಂದನೂ ನಾನು ಹೋಗಿಲ್ಲ ಹೊಸ ಬಸ್ ಸ್ಟ್ಯಾಂಡ್ ಹೇಗಿದೆ ಅಂತ ನೋಡೋದಕ್ಕೆ. ಸೊ ಈ ಬಸ್ ಸ್ಟ್ಯಾಂಡ್ಗೆ ಹೋದ್ಮೇಲಂತೂ ಫುಲ್ ಶಾಕು. ಇದು ನಮ್ಮ ತುಮಕೂರು ಬಸ್ ಸ್ಟ್ಯಾಂಡೇನಾ ಅಂತ, ಎಲ್ಲಿ ಇಳಿಬೇಕು ಎಲ್ಲಿ ಹತ್ತಬೇಕು ಅಂತ ಗೊತ್ತಾಗ್ತಿಲ್ಲ. ಯಾರೋ ನೆಡ್ಕೊಂಡು ಹೋಗ್ತಾಯಿದ್ರು, ನಾನು ಹಂಗೆ ನೆಡ್ಕೊಂಡು ಬಂದೆ. ಅಂತೂ ಇಂತೂ ರೋಡ್ ಕಡೆ ಬಂದೆ. ಈಚೆಯಿಂದ ಬಸ್ ಸ್ಟ್ಯಾಂಡ್ನ ನೋಡಿದ್ರೆ ಯಾವುದೋ ಮಾಲ್ ಥರ ಕಾಣಿಸ್ಬಿಡೋದ. ಇದೇ ತುಮಕೂರಲ್ಲಿ ಸ್ಕೂಲು ಕಾಲೇಜ್ಗೆ ಹೋಗ್ಬೇಕಾದ್ರೆ ಈ ರೋಡಲ್ಲಿ ಎಷ್ಟು ಸತಿ ಓಡಾಡಿರ್ತೀವೋ ಅಂತ ಎಲ್ಲ ನೆನೆಸ್ಕೊಂಡು, ನನ್ನ ಜೊತೆ ಓಡಾಡಿದಂಥ ಎಲ್ಲ ನನ್ನ ಫ್ರೆಂಡ್ಸ್ನ ಕೂಡ ನೆನೆಸ್ಕೊಂಡು ಅವರು ಇರಬೇಕಿತ್ತು ನನ್ನ ಜೊತೆ ಅಂದ್ಕೊಂಡು ಕೋರ್ಟ್ ಕಡೆ ಹೋದೆ. ಬೈ ದ ವೇ ಸಾರಿ, ನನ್ನ ಕೆಲಸ ಇದ್ದಿದ್ದು ಕೋರ್ಟಲ್ಲ ತಾಲೂಕು ಆಫೀಸಲ್ಲಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ನಂಗೆ ಗೊತ್ತು ಎಲ್ಲ ಬೈಕೊಂಡಿರ್ತೀರಾ ಅಂತ. ಕೋರ್ಟ್ ಹತ್ರ ಕೆಲಸ ಇದೆ ಅಂದಿದ್ದೆ, ಕೋರ್ಟಲ್ಲಿ ಕೆಲಸ ಇದೆ ಅಂದಿರಲಿಲ್ಲ. ನನ್ನ ಕೆಲಸ ಇದ್ದಿದ್ದು ಬಂದು ಇಲ್ಲಿ ಫುಡ್ ಆಫೀಸಲ್ಲಿ. ಏನಪ್ಪ ಅಂದರೆ ಗೊತ್ತಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ರೇಷನ್ ಕಾರ್ಡ್ ಮಾಡಿಸೋದು ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ. ಸೊ ಗೌರ್ಮೆಂಟ್ ಆಫೀಸ್ ಅಂದರೆ ನಿಮಗೆ ಗೊತ್ತಿರುತ್ತೆ, 10 ನಿಮಿಷ ಬಿಟ್ಕೊಂಬನ್ನಿ, 1 ತಿಂಗಳು ಬಿಟ್ಕೊಂಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಹೆಂಗೋ 1 ತಿಂಗಳು ಬಿಟ್ಕೊಂಡು ಬಂದು ಕೇಳಿದ್ರೆ ನಾಳೆ ಬನ್ನಿ ನಾಡಿದ್ದು ಬನ್ನಿ ಅಂತಾರೆ. ಹಾಗೆ ನನ್ನ ಕೆಲಸ ಕೂಡ ಆಗಲಿಲ್ಲ. ಹೆಂಗೋ ಇಲ್ಲಿ ತನಕ ಬಂದಿದ್ದೀನಿ. ಫ್ಲವರ್ ಶೋ ನಡೀತಿದೆಯಲ್ಲ, ಹೋಗಿ ನೋಡ್ಕೊಂಡು ಬರೋಣ ಅಂತ ಕಡೆ ಹೊರಟ್ರೆ ಎಂಥದೂ ಇಲ್ಲ. ಅದಕ್ಕೆ ಬೇಜಾರಾಗಿ ಅಲ್ಲೇ ಇದ್ದಿದ್ದಂಥ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ದೇವ್ರೆ ನೆಕ್ಸ್ಟ್ ಟೈಮ್ ಆದರೂ ನಾನು ಅನ್ಕೊಂಡಿರೋ ಈ ಕೆಲಸ ಆಗ್ಲಪ್ಪ ಅಂದ್ಕೊಂಡು ಬಂದು MG ರೋಡ್ ಕಡೆ ಹೊಟ್ಟೆ. ಯಾಕಪ್ಪ MG ರೋಡ್ಗೆ ಅಂದರೆ, MG ರೋಡ್ಗೆ ಯಾಕೆ ಅಂದರೆ ನಮ್ಮಪ್ಪಂಗೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ನನಗೆ ತುಮಕೂರು ಅಂದಿದ ತಕ್ಷಣ ನೆನಪಾಗೋದೆ ಈ ದ್ವಾರಕಾ ಹೋಟೆಲ್. ಅದು ಎಷ್ಟು ಸತಿ ತಿಂದಿದ್ದು ಇವಾಗ ಗೊತ್ತೇ ಇಲ್ಲ. ಟೇಸ್ಟ್ ಚೇಂಜ್ ಆದ್ರೂ ಹೋಟೆಲ್ ಮಾತ್ರ ಚೇಂಜ್ ಆಗಲ್ಲ. ಸೊ ಫಸ್ಟ್ ನಾನು ಈ ಅಂಗಡಿಗೆ ಹೋದೆ. ಇತ್ತೀಚೆಗೆ ನಾನು ಇಲ್ಲೇ ಎಲ್ಲ ಡ್ರೆಸ್ಸಸ್ಸು ಟಾಪ್ಸ್ ತೊಗೊಂಡಿದ್ದು ಎಲ್ಲ ಅಫೋರ್ಡಬಲ್ ಆಗೇ ಇತ್ತು. ಬಟ್ ಯಾಕೋ ಈ ಸತಿ ಶರ್ಟ್ಸ್ ಯಾವುದೂ ಇಷ್ಟ ಆಗಲಿಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಅಂಗಡಿಗೆ ಹೋಗೋಣ ಅಂತ ಹೋದೆ. ಗ್ಯಾಪಲ್ಲಿ ಗಂಟ್ಲೊಳಗ್ತಿತ್ತು ಅಂತ ಅಲ್ಲೇ ಕುಲ್ಫಿ ಅಂಗಡಿ ಇತ್ತು. ಕುಲ್ಫಿ ತಿನ್ಕೊಂಡು ಅಂಗಡಿ ಹುಡ್ಕೊಂಡು ಹೋದೆ. ಬಟ್ಟೆ ಅಂಗಡಿ ಹುಡುಕ್ಬೇಕಾದ್ರೆ ಇನ್ನೊಂದು ಶಕ್ ಆದಿತ್ತು. ಇಲ್ಲಿ ಕೃಷ್ಣ ಟಾಕೀಸ್ ಅಂತ ಇತ್ತು. ನೋಡಿದ್ರೆ ಕಾಣಿಸ್ತಾನೆ ಇಲ್ಲ, ಫುಲ್ ಚೇಂಜು. ಎಲ್ಲ ಬೆಂಗಳೂರು ಲೆವೆಲಲ್ಲಿ ಕಾಣಿಸ್ತಾ ಇತ್ತೆ ನನಗೆ. ಯಪ್ಪ ಅಂದ್ಕೊಂಡು ನೋಡಿದ್ರೆ ಮೊನ್ನೆ ಇನ್ನೂ ಇತ್ತು, ಈಗ ತಾನೇ ಇಲ್ಲ. ಹಂಗೆ ಯೋಚನೆ ಮಾಡ್ಕೊಂಡು ನೆಡ್ಕೊಬರ್ಬೇಕಾರೆ ಅಂಗಡಿ ಸಿಕ್ತು. ಹೆಂಗೋ 2 ಶರ್ಟ್ ಸೆಲೆಕ್ಟ್ ಮಾಡಿ ತೊಗೊಂಡೆ. ಪ್ಯಾಂಟ್ ಎಲ್ಲಿ ಅಂತ ಕೇಳಬೇಡಿ, ರೆಡಿಮೇಡ್ ಪ್ಯಾಂಟ್ ಅಪ್ಪ ಹಾಕೋದಿಲ್ಲ. ಸೊ ಇಲ್ಲಿಗೆ ನಾನು ಬಂದಿದ್ದ ಕೆಲಸ ಎಲ್ಲ ಆಯಿತು. ಸೊ ಅದಕ್ಕೆ ನಮ್ಮ ಹಳೆ ಬಸ್ ಸ್ಟ್ಯಾಂಡ್ ರೂಟ್ಗೆ ಬಂದು ಬಸ್ ಸ್ಟ್ಯಾಂಡ್ ಹುಡುಕ್ತಿದ್ರೆ ಸಿಕ್ತು. ಮತ್ತೊಂದು ಶಾಕ್ ಆದಿತ್ತು. ಏನಪ್ಪ ಅಂದರೆ ನನಗೆ ನಮ್ಮ ರೂಟ್ ಬಸ್ ಎಲ್ಲಿ ಹತ್ತಬೇಕು ಅಂತಲೇ ಗೊತ್ತಿಲ್ಲ. ಹೋಗಿ ಕೆಲಸದ ಕಡೆ ನಿಂತ್ಕೊಂಡೆ, ಬರುತ್ತೇನೋ ಅಂತ ವೆಯ್ಟ್ ಮಾಡ್ತಿದ್ದೆ, ಬಟ್ ಬರಲಿಲ್ಲ. ಅದಕ್ಕೆ ಹಂಗೆ ಹುಡಿಕೊಂಡು ನಮ್ಮ ಬೆಂಗಳೂರು ಬಸ್ ಹತ್ಕೊಂಡು ಬಂದುಬಿಟ್ಟೆ. ಬರಬೇಕಾದ್ರೆ ಎಲ್ಚಿ ಹಣ್ಣು ತಂದಿದ್ದೆ. ಸೊ ಅದನ್ನು ತಿನ್ಕೊಂಡು ನಮ್ಮ ನೆಲಮಂಗಲ ಹೇಗೆ ಬಂತು ಅಂತಲೇ ಗೊತ್ತಾಗಲಿಲ್ಲ. ಸೊ ಇದು ನೆಕ್ಸ್ಟ್ ಡೇ. ಎಲ್ಲಪ್ಪ ಹೋಗ್ತಿದ್ದೀನಿ ಅಂದರೆ ಏರ್ಪೋರ್ಟಿಗೆ. ಯಾಕೆ ಏನು ಎತ್ತ ಎಲ್ಲ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಸೊ ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಏರ್ಪೋರ್ಟ್ ಹೀಗಿದೆ ಅಂತ ಇದೆ ಫಸ್ಟ್ ಟೈಮ್ ನಾನು ನೋಡಿದ್ದು. ಅದಕ್ಕೆ ವಿಡಿಯೋ ಮಾಡಿಕೊಂಡೆ, ನನ್ನ ವ್ಯೂವರ್ಸ್ಗೂ ಸ್ವಲ್ಪ ಏರ್ಪೋರ್ಟ್ನ ತೋರಿಸೋಣ ಅಂದ್ಬಿಟ್ಟು. ಎಂಟ್ರಿ ಆಗ್ತಿದ್ದಂಗೆ ಈ ಲೈಟಿಂಗ್ಸ್ನೆಲ್ಲ ನೋಡಿ ನನಗೆ ಯಾವುದೋ ಬೇರೆ ಕಂಟ್ರಿಲಿದ್ದೀನಿ ಅನ್ನೋ ಫೀಲಿಂಗ್ ಅಲ್ಲಿಂದನೇ ಸ್ಟಾರ್ಟ್ ಆಗೋಗೋಯ್ತು. ನಮ್ಮ ಬೆಂಗಳೂರಲ್ಲಿ ಈ ಥರನೂ ಒಂದು ಪ್ಲೇಸ್ ಇದೆ ಅಂತ ಗೊತ್ತಾಗಿತ್ತು.
ಫಸ್ಟ್ ಎಲ್ಲ ಏರ್ಪೋರ್ಟ್ನ ವೀಡಿಯೋದಲ್ಲಿ ಫೋಟೋಸಲ್ಲಿ ನೋಡಿದಾಗ ಆ ಒಂದು ಸರ್ಕಲ್ ಮಾತ್ರ ನನಗೆ ಕಾಣಿಸ್ತಿತ್ತು. ಅಂದರೆ ಏನು, ಏರ್ಪೋರ್ಟ್ ಒಳಗಡೆ ಏನಿದೆ ಅನ್ನೋದಷ್ಟೇ. ಟರ್ಮಿನಲ್ 1, ಟರ್ಮಿನಲ್ 2 ಅದ್ರ ಫೋಟೋಸ್ ಅಷ್ಟೇ. ಬಟ್ ಎಂಟ್ರಿಯಲ್ಲೇ ಈ ಥರ ಫುಲ್ ಲೈಟಿಂಗ್ಸ್ ಇದೆ. ಇಲ್ಲಿ ಯಾವ ರೋಟಲ್ಲಿ ಹೋದರೆ ಎಲ್ಲಿಗೆ ಹೋಗಿ ಎಲ್ಲಿಂದ ಬರ್ತೀವಿ ಅನ್ನೋದೇ ಗೊತ್ತಾಗಲ್ಲ ಅನ್ನೋ ಲೆವೆಲಿಗೆ ಗೊತ್ತಿರಲಿಲ್ಲ. ಸೊ ಇದು ಏರ್ಪೋರ್ಟ್. ನನಗೆ ತುಂಬ ಇಷ್ಟ ಆಯಿತು ನಮ್ಮ ಏರ್ಪೋರ್ಟ್ ಅಂತಲೇ ಹೇಳ್ಬೋದು. ಆಕಾಶದಲ್ಲಿ ಏರೋಪ್ಲೇನ್ ಹಾರಾಡ್ತಿದ್ರೆ ನಮ್ಮ ತಲೆ ಮೇಲೇ ಹೋಗ್ತಿದೆಯೇನೋ ಅನ್ನೋ ಫೀಲ್ ಕೊಡ್ತಿತ್ತು. ಯಾಕಂದರೆ ಫುಲ್ ಹತ್ರದಲ್ಲಿ ನಾವು ಏರೋಪ್ಲೇನೆಲ್ಲ ನೋಡೋ ಒಂದು ಮಜಾನೇ ಬೇರೆ. ಅದು ಅಷ್ಟು ಗೋಲ್ಡಾಗಿ ಕಾಣಿಸ್ತಿದೆ, ಅಷ್ಟು ಬ್ರೈಟ್ ಆಗಿದೆ ಅಂತ ಅನ್ಕೋತಿದ್ರೆ ಅದು ಏರ್ಪೋರ್ಟ್. ಸೊ ಟರ್ಮಿನಲ್ 1, ಟರ್ಮಿನಲ್ 2 ಬೇರೆ ಬೇರೆ ಅಂತ ಗೊತ್ತಾಯಿತು.